ಈ ಡ್ರೆಸ್ ಎಲ್ಲ ನೀನು ಎಲ್ಲಿ ತಕೊಂಡದ್ದು? ಇದೆಲ್ಲ ನಾನು ಸಿಟಿಯಿಂದ ಬರ್ತಾ ತೊಗೊಂಬಂದಿದ್ದು ಸವಿತಾ. ಕೆಲವೊಂದೆಲ್ಲ ರೆಡಿಮೇಡ್ ಇದೆ, ಇನ್ನು ಕೆಲವು ಅಳತೆ ಕೊಟ್ಟು ಹೊಲಿಸಿದ್ದು. ನಿಮ್ಮ ಬಟ್ಟೆಗಳೇ ಎಷ್ಟು ಚೆನ್ನಾಗಿತ್ತು, ನೀವು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಗೊತ್ತಾಗ್ತಿಲ್ಲ ಅಕ್ಕ. ಓ ನೆನಪಾಯ್ತು ನೋಡು, ನಾನೊಂದೆರಡು ಬಟ್ಟೆ ಕೇಳಿದ್ದೆ ಅಲ್ವಾ ನೀನು, ಅದನ್ನ ಇನ್ನೊಂದ್ಸಲಿ ಕೇಳಕ್ ನಾಚಿಕೆನಾ? ಅದನ್ನ ಕೇಳಕ್ಕೆ ಹೀಗೆ ಸುತ್ತಿ ಬಳಸಿ ಬರ್ಬೇಕಾ? ನಾನೇನು ಅಷ್ಟೊಂದು ದೂರದವಳ ಸವಿತಾ, ಇನ್ನೊಂದ್ಸಲಿ ಕೇಳಿದ್ರೆ ಏನಾಗ್ಬಿಡತ್ತೆ? ಅದು ಎಂತಕ್ಕೂ ನೀವು ಹಾಕೋ ಬಟ್ಟೆ ಎಲ್ಲ ನಂಗೆ ಇಷ್ಟ. ಇನ್ನೊಂದ್ಸಲ ನೀವು ಬಟ್ಟೆ ತಕೊಂಬಾರೆ 2 ಜೊತೆ ತಕಣಿ, ಒಂದು ನಿಮಗೆ ಒಂದು ನನಗೆ. ನಾ ಅಪ್ಪಂಗೆ ಹೇಳಿ ದುಡ್ಡು ಕೊಡಿಸ್ತೆ. ಆಯ್ತಾಯ್ತು, ತಗೊಳ್ಳೋ ಕಾಲಕ್ಕೆ ನೋಡೋಣ. ಈಗ ನಿನಗೆ ಅಂತ ಒಂದೆರಡು ಬಟ್ಟೆ ಎತ್ತಿಟ್ಟಿದ್ದೀನಿ ನೋಡು, ಇದನ್ನು ತಗೋ. ಹೇಗಿದ್ರೂ ನನಗೆ ಇವತ್ತು ಚಿಕ್ಕದಾಗತ್ತೆ, ನೀನೇ ಇಟ್ಕೋ ಇದನ್ನ. ನನಗೆ ಕೊಡ್ತಿದ್ರ್ಯಾ? ಸತ್ತಿಗೂ ನನಗೆ ಕೊಡ್ತಿದ್ರ್ಯಾ? ಹೌದು ಕಣೆ, ನಿಂಗೆ ಇದ್ರಲ್ಲಿ ಎಂತ ಅನುಮಾನ? ಎಂತ ಇಲ್ಲ, ಒಂದಿನ ಮಟ್ಟಿಗೆ ನಾ ಕೇಳಿದ್ದು ನೀವು ನನಗೆ ಕೊಡ್ತೀರಿ ನೀವು ಎಣಿಸ್ಕೊಂಡಿರ್ಲಿಲ್ಲ. ಅಕ್ಕ ಎಷ್ಟು ಚಂದ ಇತ್ತು ಬಟ್ಟಿ. ಇದು ನನಗೆ ಅಲ್ದ, ವಾಪಸ್ ಕೊಡೋದಲ್ಲ ಇಲ್ಲ ಅಲ್ದ? ಇಲ್ಲ ಸವಿತಾ, ಇನ್ಮೇಲೆ ಇವೆಲ್ಲ ನಿಂದೇ ಡ್ರೆಸ್. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಗುಡಿಯ ಗೋಪು. ಹೋನಾ ಈ ದೇವಭೂತ ಇದ ನೀನು ನಂಬ್ತೀನ? ಇರ್ಬೋದೇನಪ್ಪ, ಗೊತ್ತಿಲ್ಲ. ಅಂತದೇನಾದರೂ ಇದ್ರೆ ಮೊದಲು ನಿನಗೇನಾದರೂ ಮಾಡಕ್ಕೆ ಹೇಳ್ತೀನಿ ನಾನು. ನೀನು ಹೆಚ್ಚು ಕಮ್ಮಿ ಹಂಗೆ ತಾನೇ ಇರೋದು. ನನ್ನ ಬುಡಕ್ಕೆ ಬತ್ತಿಲ್ಲ ಮರ್ಯ. ನಾ ಹೇಳಿದ್ದು ಹಾಂಗಲ್ದ, ಆ ಶಾಲೆಯಲ್ಲಿ ದೆವ್ವಿತ್ತು ಅಂತ ಹೇಳಿದಾಗ್ಲಿಂದ ಮಕ್ಳು ಯಾರು ಶಾಲೆಗೆ ಬಪ್ಪು ಹೆದರ್ತಿದ್ಬೇಡ, ಅದಕ್ಕೆ ಕೇಳಿದೆ. ಆ ವಿಷಯದ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇದೆ. ಸುಮಾರು ಜನ ಹೇಳಿದ್ರು, ಆದರೆ ಇದನ್ನೆಲ್ಲ ನೋಡಿದ್ರೆ ಆ ಪಟೇಲನ ಮನೆಯವರು ಏನೋ ಕಿತಾಪತಿ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದಾ? ನನಗೂ ಅದೇ ಅನುಮಾನ. ಈ ಅಕ್ಕಿ ಮೂಟಿ ಕಳ್ತನ ಮಾಡಿದ್ರಲ್ಲ, ಹಾಗೆ ಈ ಶಾಲೆಯು ಎಂಥದೋ ಇವ್ರು ಮಾಡ್ಕೊಂಡಿದ್ರು ಅಂತೇಳಿ ನನ್ನ ಅನುಮಾನ. ಏಯ್ ಪರವಾಗಿಲ್ವೇ, ನಿನಗೂ ಅವಾಗ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ. ಎಂತ ಮರ್ಯ ನೀನು ಹೀಗೆಲ್ಲ ಕಾಲು ಎಳಿತೆ. ಅಲ್ಲ, ಹೆಂಗಿದ್ರು ಇವತ್ತು ಶಾಲೆ ರಜೆ ಇತ್ತು, ಭಾನುವಾರ. ಹಾಗೆ ಅಲ್ಲಿ ಹೋಗಿ ಒಂದ್ಸಲ ಓಡಾಡ್ಕೊಂಬಂದ್ರೆ ಹೆಂಗೆ ಅಂತ. ಪಟೇಲ್ರ ಮನೆಯವರು ಎಂತಹಾರು ಮಾಡಿದರೆ ಸಿಕ್ಕ ಹಾಕತ್ರು. ಇಲ್ಲ ದೆವ್ವ ಇರೋದೇ ನಿಜ ಆದರೆ ಹಾಗೆ ಸುಬ್ರಯ್ಯನ ಹೋಟ್ಲಿಗೆ ಹೋಗಿ ಅದರೊಟ್ಟಿಗೆ ಒಂದು ಕಾಫಿ ಕುಡ್ಕೊಬರುವ ಎಂತ ಅಂತೆ. ನೀನು ಹೇಳಿದ್ದು ಸರಿನೇ. ಹೇಗೂ ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಇದೆ ನಮಗೆ, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬರೋಣ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಹಾಪ ಹಾಪ ಬಾ ಹೋಗೋಣ. ಬೋನ ನೀ ಹೋಗ್ಬಾರೆ. ಹುಷಾರು, ಯಾವ್ದಾರ ಹೆಣ್ಣು ದೇವ ಬರ್ಬೋದು. ನಂಗೆ ಗೊತ್ತೈತೆ, ನೀವು ಹೋಗ್ಮರ್ಯ. ದೊಡ್ಡಪ್ಪ ಏನಿದು? ನಾವು ಅಂದ್ಕೊಂಡಿದ್ದೆ ಬೇರೆ, ಇಲ್ಲಾಗಿದ್ದೆ ಬೇರೆ. ಇರ್ಲಿ ಬಿಡಮ್ಮ, ಗಾಳ ಹಾಕಿದ್ವಿ, ತಿಮ್ಮಿಂಗೆಲ್ಲ ಸಿಗದೆ ಹೋದ್ರು ಹೊಟ್ಟೆ ತುಂಬ ಉಣ್ಣಕ್ಕೆ ಮೀನಂತೂ ಸಿಕ್ತು. ನೀನು ಸುಮ್ಮನಿರಮ್ಮ. ಇಲ್ಲ ದೊಡ್ಡಪ್ಪ, ನಮ್ಮ ಬೇಟೆ ಬೇರೆನೇ ಇತ್ತು. ಇಲ್ಲಿ ಯಾವುದೋ ಕಾಂಜಿ ಪಿಂಜಿ ಮಿಕ್ಕ ಬಂದು ಸಿಗಾಕೊಂಡಿದೆ. ಈ ಮದುವೆ ವಿಷಯ ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ. ಈ ಮದುವೆ ವಿಚಾರ ಬೇಡ ಅಂದರೆ ನಾವು ಇನ್ನು ಯಾವ ಥರ ಹೋಗ್ಬೋದು? ಸರಿ, ನಾವು ಇನ್ನೊಂದು ವಿಚಾರ ಮಾಡಲಿ. ಏನು ವಿಚಾರ? ಅದನ್ನ ಅಲ್ಲೇ ಬಂದು ಹೇಳ್ತೀನಿ, ಬಾ. ನೋಡ್ರಪ್ಪ, ಈ ಮದುವೆ ಅನ್ನೋದು ಅವ್ರವ್ರಿಗೆ ಸಂಬಂಧಪಟ್ಟ ವಿಚಾರ. ಅದನ್ನ ಅವ್ರವರೇ ನೋಡ್ಕೊಳ್ಳಿ. ಈಗ ಆ ವಿಚಾರಕ್ಕೆ ನಾವು ತಲೆ ಹಾಕೋದಿಲ್ಲ. ಆದರೆ ನಂದೊಂದು ಕಂಡೀಷನ್ ಇದೆ. ಈ ವ್ಯಭಿಚಾರ ನಡೆದ ಜಾಗದಲ್ಲಿ ಪವಿತ್ರವಾದ ಶಾಲೆ ನಡಿಬಾರ್ದು. ಅದನ್ನ ಇವತ್ತೇ ಮುಚ್ಚಬೇಕು.
ಯಾಕಂದ್ರೆ ಶಾಲೆಗೆ ದೆವ್ವ ಇತ್ತು. ನಾ ಫಸ್ಟ್ ಹೇಳಿದ್ದೆ ದೆವ್ವ ಇತ್ತು ರಗಳಿ ಅಂತಂದೇಳಿ. ನಾನು ಇವತ್ತು ಇವ್ರು ಕರುಕೊಯ್ ನಾ ಬಂದದ್ದು ಎಲ್ಲ ಶಾಲೆಗೆ ಪಾಠ ಮಾಡ್ತಕ್ಕ ಮತ್ತಿಗೆ ಆ ದೆವ್ವಗೇನು ಮೆಟ್ಟಿ ರಕ್ತವಂತೆ ಸಾವುದಾ? ಅಯ್ಯಬ್ಬ ಸಾಕು, ಶಾಲೆ ಅಂತೂ ಮುಚ್ಚುತ್ತಲ್ಲ. ಹೇ ದೇವ್ರೆ, ಭಾಳ ಉಪಕಾರ ಆಯ್ತು. ಜ್ಞಾನ ದೇಗುಲ ಇದು. ಕೈ ಮುಗಿದು ಒಳಗ್ ಬಾ ಅಂತ ಬರೀತಾರೆ. ಯಾಕೆ ಬರೀತಾರೆ ಹೇಳಿ? ಎಂತಕಂದ್ರೆ ಅದು ದೇವಸ್ಥಾನ ಇದ್ದಂಗೆ. ಇವತ್ತು ಆ ದೇವಸ್ಥಾನ ನಡೆದವರು ಏನು, ಅದಕ್ಕೆ ಆ ಶಾಲೆ ಬಂದ್ ಮಾಡೋದು ಒಳ್ಳೆ. ಊರಿನವ್ರು ಯಾರು ಆ ಶಾಲೆಗೆ ಮಕ್ಕಳನ್ನ ಕಳಿಸೋದಿಲ್ಲ. ಏನಂತ್ರಿ? ಅಂಥ ನಿಮ್ಮ ಮಕ್ಕಳನ್ನ ಇಂಥ ಜಾಗದಲ್ಲಿ ಓದೋಕ್ ಬಿಡಬೇಡಿ, ಕೂಲಗೆಟ್ಟು ಹೋಗುತ್ತವೆ. ಏನಂತೀರಿ? ಆಮೇಲೆ ಇಷ್ಟೆಲ್ಲ ಮಾಡಿದ ಈ ಬೂನನ್ನ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಶಂಕರಣ್ಣ, ಇವತ್ತೇ ಬೋನನ್ನ ನಿಮ್ಮನಿಂದ ಹೊರಗೆ ಹಾಕ್ಬೇಕು. ನೀವುಗಳೆಲ್ಲ ಸೇರಿ ಇವನಿಗೆ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಏನಂತೀರಿ? ನಂಗೆ ಐದಲ್ಲ ಸಮಯ ಕಾಣ್ತಿಲ್ಲ ಕಣಿ. ಅವ್ನು ಊರಿಂದ ಹೊರಗೆ ಹಾಕ್ರೆ ಪಾಪ ನಮ್ಮ ಸವಿತನ ಕತೆ ಅಂತ ಅವ್ನು ಯಾರು ಮುಂದೆ ಮದ್ಯಪಾರ? ಹೌದು. ಒಂದ್ಸಲಿ ಹಣಿಪಟ್ಟಿ ಬಂದ ಮೇಲೆ ಹೆಣ್ಮಕ್ಳು ಭಾಳ ಮುಗ್ದಂಗೆ ಕಾಣಿ. ಈಗ ಒಂದು ಹೆಣ್ಣಿಗೆ ನ್ಯಾಯ ಕೊಡೋದಾದ್ರೆ ಶಂಕರಣ್ಣ ಹೇಳ್ದಂಗೆ ಅವ್ರಿಬ್ಬರಿಗೆ ಮದುವೆ ಮಾಡಿಸ್ರೆ ಹೆಂಗಂತ ಎಂತ ಅಂತ್ರಿ? ಸರಿ ಸರಿ. ನೋಡಿ, ನನಗೀಗ ಹಾಲು ಕುಡಿದಷ್ಟು ಸಂತೋಷ ಆಯಿತು. ನಮ್ಮೂರಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳಿಗೂ ಹೀಗೆ ನೀವೆಲ್ಲ ಸೇರಿ ನ್ಯಾಯ ಕೊಡ್ತೀರನ್ನೋ ಭರವಸೆ ನನಗಿದೆ. ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವಿನ್ನು ಬರ್ತೀವಿ. ಹಾಲಂಬಿಯವ್ರೆ, ಹಾಲಂಬಿಯವ್ರೆ, ನೀವಾದ್ರೂ ಹೇಳಿ, ಇಲ್ಲಂಥದ್ದೇನು ನಡೆದಿಲ್ಲ. ನನ್ನ ಮಾತು ಕೇಳಿ. ನೀ ಬಿಡು ಮರೆಯ, ನೀ ಇಂಥವಂತೇಳಿ ನಂಗೆ ಗೊತ್ತಿರಲ್ಲ. ಹಾಲಂಬಿಯವ್ರೆ, ದಣಿಗಳೇ, ನನ್ನ ಮಾತು ಕೇಳಿ ದಣಿಗಳೇ. ದಣಿಗಳೇ, ಶ್ರದ್ಧಾ, ಶ್ರದ್ಧಾ, ನಿನಗೂ ಸಾಕು ಭವನ್, ಅದೆಷ್ಟು ನಾಟಕ ಆಡ್ತೀರಿ ಅಲ್ಲ. ವಿದ್ಯೆ ಕಲಿಸೋ ಶಾಲಿನ ಬೇಕಿತ್ತ ನಿಮಗೆ? ಅದಕ್ಕಿಂತ ಹೆಚ್ಚಾಗಿ ನನ್ನ ನಿಮ್ಮ ಸಂಬಂಧಕ್ಕೆ ಎಷ್ಟು ಚೆನ್ನಾಗಿ ಕೊಡ್ಲಿ ಪೆಟ್ಟಿಟ್ಬಿಟ್ರಿ. ನಿಮ್ಮ ಗಂಡಸ್ತನ ತೋರ್ಸೋಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿಮ್ಗೆ?